ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಗೌರಿ ಅಪ್ಪನ ನೋಡೇ ಬಿಟ್ಲು. ಈ ಕಡೆ ಅಪ್ಪು ಏನು ಮಾಡ್ತಿದ್ದ, ಶಾಕ್ ಆಗಿದ್ದು ಯಾಕೆ ಗೌರಿ ಜೊತೆಗೆ ಅಪ್ಪು ತನ್ನ ತಂಗಿ ಕಣ್ಣಿಗೆ ಬಿದ್ದೇ ಬಿಟ್ಲ. ಏನಾಯಿತು, ಮಂಗಳಮ್ಮನ ಮನೆಗೆ ಬಂದಿದ್ದು ಯಾಕೆ ಗೌರಿ ಮನೆಯವರು, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಏನೋ ಅಂದ್ಕೊಂಡ್ರೆ ಮತ್ತಿನ್ನೇನು ಆಗ್ತದೆ. ಈ ಕಡೆ ಫೋನ್ ಮಾಡಿದ್ದೆ ಅಣ್ಣಂಗೆ, ಈ ಒಂದು ರೂಮಲ್ಲಿ ಖಂಡಿತ ಇರೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡ್ದ ಅರ್ಚನಾ ಅಣ್ಣಂಗೆ ಕಾಲ್ ಮಾಡ್ತಾಳೆ. ಬಿಕಾಸ್ ಆ ಒಂದು ರೂಮಲ್ಲಿ ಏನೋ ಲಕ್ಷುರಿ ಇರುತ್ತೆ, ಹೋಗಿ ಮಲ್ಕೊಳ್ಳೋಣ, ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅರ್ಚನಾ ಅಂದ್ಕೊಂಡಿದ್ಲು. ಆದರೆ ಹೊರಗಡೆಯಿಂದನೇ ಈ ರೂಮ್ ನೋಡಿದ್ರೆ ಒಂಥರ ಆಗ್ತದೆ. ಇಂಥದ್ರಲ್ಲಿ ನಾವಿರ್ಬೇಕಾ, ಮಜಾ ಮಾಡೋಣ ಅಂತ ಅಂದ್ಕೊಂಡು ಬಂದರೆ ಏನಪ್ಪ ಇದು ಕರ್ಮಕಾಂಡ ಅಂತ ಅರ್ಚನಾ ಮತ್ತು ಅವಳ ಫ್ರೆಂಡ್ ಅನ್ಕೋತಾಳೆ. ಜೊತೆಗೆ ವ್ಯವಸ್ಥೆ ಮಾಡ್ತೀನಿ, ಏನಿದು ಒಂದೇ ರೂಮ್ ಇರೋದಾ, ಹೊರಗಡೆ ಹೋಗ್ಬೋದಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಫ್ರೆಂಡ್ 4,000 ಇದೆಯಾ ನಿನ್ನ ಹತ್ರ, ಅಷ್ಟು ದುಡ್ಡು ಆಗುತ್ತೆ ಗೊತ್ತಾ ಹೊರಗಡೆ ರೂಮ್ಗೆ ಅಂದಾಗ, ಇದನ್ನಲ್ಲ ನನ್ನ ಅಣ್ಣ, ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾಳೆ. ಈ ಕಡೆ ಅಣ್ಣ ನನ್ನ ಪರ್ಸ್ ಕಳವಾಗೋಯ್ತಣ್ಣ, ಪಿಕ್ ಪಾಕೆಟ್ ಆಗೋಯ್ತು, ನನ್ನ ಹತ್ರ ಈಗ ₹1 ಇಲ್ಲ ಗೊತ್ತಾ, ಏನು ಮಾಡಿ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ಅಯ್ಯೋ ಅದಕ್ಕೆ ಯಾಕೆ ಅಳ್ತೀಯ, ನೀನು ಎಲ್ಲಿದೆಯಾ ಹೇಳು, ನಾನೇ ಬಂದುಬಿಡ್ತೀನಿ ಅಂದ ತಕ್ಷಣ ಈ ಕಡೆ ಶಾಕ್ ಆಗಿಬಿಡತ್ತೆ. ಹಾಗಿದ್ರೆ ಏನು ಮಾತಾಡ್ತಿದ್ಯಾ ನೀನು, ನಾನೆಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ, ಅಲ್ಲಿಗೆ ನೀನು ಬರೋಕ್ಕಾಗುತ್ತಾ ಅಂತ ಕೇಳ್ತಿದ್ದಾಗೆ, ಅದು ಹಾಗಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದೆ ಅಂತ ಮಾತು ತಪ್ಪಿಸ್ತಾರೆ. ಈ ಕಡೆ ಅಪ್ಪು ನಂತರ ಎಷ್ಟು ಬೇಕು ದುಡ್ಡು ಅಂತ ಕೇಳಿದಕ್ಕೆ 4,000 ಅಂದಾಗ 4,000ನ ಎಲ್ಲಿಂದ ತಂದ್ಕೊಡ್ಲಿ ಅಂತ ಕೇಳ್ತಿದ್ದಾರೆ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ ಅಚ್ಚು ಅಂತ ಹೇಳ್ತಿದ್ರೆ. ಹಾಗಿದ್ರೆ ನಾನು ಬಸ್ ಹತ್ಕೊಂಡು ಮನೆಗೆ ಬಂದುಬಿಡ್ಲಾ, ಏನು ಮಾಡಲಿ, ಇದೇ ಅಲ್ವಾ ನನ್ನ ಗ್ರಹಚಾರ, ಒಂದು ಆಸೆ ಕೂಡ ಈಡೇರಲ್ಲ, ಹಾಗೆ ಹೀಗೆ ಅಂತ ಅಣ್ಣನ ಬ್ಲ್ಯಾಕ್ಮೇಲ್ ಮಾಡ್ತಾಳೆ. ಅದಕ್ಕೆ ಅಯ್ಯೋ ನೀನೇನು ಯೋಚನೆ ಮಾಡಿಬಿಡ, ನಿನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ, ನಾನು ಏನಾದರೂ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಅಪ್ಪು ನಂತರ ಸಕ್ಕತ್ತಾಗಿ ಬಕ್ರಾ ಮಾಡಿದೆ ನಿಮ್ಮ ಅಣ್ಣನ ಅಂದಾಗ, ನನ್ನ ಅಣ್ಣನ ಹತ್ರ ದುಡ್ಡಿಲ್ಲದೆ ಇರಬಹುದು, ಆದರೆ ದುಡ್ಡಿಲ್ಲ ಅಂದರೂ ನನ್ನ ATM ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಎಲ್ಲಿಂದನಾದ್ರು ದುಡ್ಡು ಬೀಳುತ್ತೆ ಅಂತ ಹೇಳ್ತಾಳೆ. ನಂತರ ಅವರಿಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಅವಾಗೆ ಈ ಕಡೆ ಅಪ್ಪು ಕೀ ಕೊಡಬೇಕು ಅಂತ ಅದೇ ರೂಮ್ ಕಡೆ ಬರ್ತಿದ್ದಾರೆ. ಈ ಕಡೆ ಅಪ್ಪು ಬಂದೇ ಬಿಟ್ಟರು. ಬಟ್ ಅಷ್ಟರಲ್ಲಿ ತಂಗಿ ಇರಲಿಲ್ಲ. ಇದೇನಿದು 4 ಜನ ಇದ್ದಾರೆ ಅಂದರು, ಇಬ್ಬರೇ ಇದ್ದೀರಾ ಅಂದಾಗ ಅವರಿಬ್ಬರು ಇಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೊರಟ್ಬಿಟ್ರು. ಎಂಥ ಕಂತ್ರಿಗಳು ಗೊತ್ತಾ ಅವರು, ಅಣ್ಣಂಗೆ ಮೋಸ ಮಾಡ್ತಿದ್ದಾರೆ ಅವರು, ಅಣ್ಣನ್ನೇ ಬಕ್ರಾ ಮಾಡಿಬಿಟ್ರು. ಎಂಥ ಪುಣ್ಯಾತ್ ಕಿತ್ತಿರೋ ಅವರು ಅಂತಿದ್ರೆ. ಆ ರೀತಿ ಎಲ್ಲ ಏನು ಹೇಳಬೇಡಿ, ಏನೋ ತಪ್ಪಿ ಕಷ್ಟ ಆಗಿರ್ಬಹುದಲ್ವ, ಏನೋ ಪರಿಸ್ಥಿತಿ ಸಮಯ ಅವರು ಆ ರೀತಿ ಮಾಡುವ ಹಾಗೆ ಮಾಡಿರ್ಬೋದು, ಆ ಥರ ಮಾಡಬೇಡಿ, ತಂಗಿಯವರು ಎಷ್ಟು ಒಳ್ಳೆಯವರಾಗಿರ್ತಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತದೆ ಅಂದಾಗ, ನಿಮ್ಮ ತಂಗಿ ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ರಿ ಅಂತಾರೆ. ಸರಿ ಆಯಿತು ಅಂತ ಕೀ ಓಪನ್ ಮಾಡ್ತಾರೆ. ಅವರಿಬ್ಬರು ಬಂದಮೇಲೆ ಹೇಳಿ ಅಂತ ಹೇಳಿ ಹೋಗಿಬಿಡ್ತಾರೆ. ನಂತರ ತನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾರೆ, 4,000 ಇದೆಯಾ ಅಂತ. ಅಯ್ಯೋ ಎಲ್ಲಿಂದ ತರಲಿ, ಇನ್ನೂ ಸಂಬಳನೇ ಆಗಿಲ್ಲ ನನಗೆ ಅಂತ ಹೇಳ್ತಿದ್ರೆ, ನನಗೆ ಯಾರ ಹತ್ರನಾದ್ರು ಈಸ್ಕೊಡ್ತೀಯ 4,000ನ ಅಂದಾಗ, ನಾನೇ ಏನಾದರೂ ಕೆಲಸ ಮಾಡ್ತೀನಿ ಅಂದಾಗ, 4,000 8 ಜನದ ಕೆಲಸ ಗೊತ್ತಾ ಅಂದಾಗ, 8 ಜನದ ಕೆಲಸನೂ ಒಬ್ಬನೇ ಮಾಡ್ತೀನಿ, ಆದರೆ ನಂಗೆ 4,000 ಬೇಕು ಅಂತ ಅಪ್ಪು ಹೇಳ್ತಾರೆ. ನನಗೆ ಯಾರೋ ಕೆಲಸ ಮಾಡೋರು ಬೇಕು ಅಂತಿದ್ರು, ನಾನು ಅವ್ರಿಗೆ ಹೇಳ್ತೀನಿ, ಅರೇಂಜ್ ಮಾಡ್ತೀನಿ, ನೀನಲ್ಲಿ ಕೆಲಸಕ್ಕೆ ಹೋಗು ಅಂತ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಅಪ್ಪು ಕೂಡ ಕೆಲಸನ ಒಪ್ಕೋತಾರೆ. ನಂತರ ಇಲ್ಲಿ ಮಂಗಳಮ್ಮ ಬಟ್ಟೆ ಒಣಗಾಗ್ತಿದ್ರೆ ಅಲ್ಲಿ ತನ್ನ ಗಂಡನ ತಂಗಿ ಅಂತೂ ಒಣಗಾಕೋ ಬಟ್ಟೆಗೆ ಬಿಸಿತಾಗಿ ಹಾಗೆ ಆರೋಗುತ್ತೆ, ಬಟ್ಟೆ ಯಾಕೆ ಹಿಂಡಬೇಕು, 3 ನಿಮಿಷದಲ್ಲಿ ಒಣಗ ಹಾಕ್ಬಿಡ್ಬೋದು, ಆರಾಮಾಗಿರ್ಬೋದು ಅಂತ ಹೇಳ್ತಿದ್ರೆ. ಎಲ್ಲಿಂದ ಕಲ್ತ್ಯೋ, ಸರಿ ಇದನ್ನೆಲ್ಲ ನಾನೇ ಮಾಡ್ತೀನಿ, ಹೋಗ್ಬಿಟ್ಟು ಒಳಗಡೆ ಅಡುಗೆ ಕೆಲಸ ನೋಡು ಅಂತಿದ್ರೆ. ಅಡುಗೆ ಕೆಲಸನ ಏನಿದೆ ಮಾಡೋಕ್ಕೆ, ಬೇಳೆ ಬೇಯಿಸಿ ಹೋಗಿದ್ದಾಳೆ ಅಷ್ಟೇ, ಯಾರೂ ಮನೇಲೇ ಇಲ್ಲ, ಮದುವೆಗೆ ಹೋಗಿದ್ದಾರೆ ಒಬ್ಳು ಮಗಳು, ಸ್ಕೂಲ್ಗೆ ಹೋಗಿದ್ದಾನೆ ಒಬ್ಬ ಮಗ, ಕಾಲೇಜ್ಗೆ ಹೋಗಿದ್ದಾಳೆ ಒಬ್ಳು ಮಗಳು, ಇರೋದೇ ನಾವಿಬ್ಬರು ಅಂದಾಗ, ಆಗಿದ್ರೆ ನಾವಿಬ್ಬರೇನು ಹಸ್ಕೊಂಡು ಇರಬೇಕಾ ಅಂದಾಗ, ನನ್ನ ಮಗಳು ಮಾಡಿದಾಳೆ ಅನ್ನಲ್ವಾ ಬೇಳೆಗೆ, ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಸಾಕು, ನನ್ನ ಒಗ್ಗರಣೆ ನಿಮ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ, ನೀವೇ ಸ್ಟ್ರಾಂಗ್ ಆಗಿ ಒಗ್ಗರಣೆ ಹಾಕ್ತೀರಾ ಅಂದಾಗ, ಆಯ್ತಾಯ್ತು ಸೋಂಬೇರಿತನ, ಸರಿ ನಾನೇ ಹಾಕ್ತೀನಿ ಬಿಡು ಹೋಗು ಅಂತ ಹೇಳ್ತಾರೆ ಮಂಗಳಮ್ಮ. ನಂತರ ಇಲ್ಲಿ ವಾದ್ಯ ಗೋಷ್ಠಿ ರೀತಿ ಸೌಂಡ್ ಬರ್ತಿದೆ, ಬ್ಯಾಂಡ್ ಬಜಾಯಿಸ್ಕೊಂಡು ಬರ್ತಿದ್ದಾರೆ. ಏನಿದು, ಯಾರ ಮದುವೆ ಇರ್ಬೋದು, ಏನು ನಡೀತಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಮಂಗಳಮ್ಮ ಮತ್ತು ಅವರು ಇಬ್ಬರು ಕೂಡ ಶಾಕ್ ಆಗ್ತಾರೆ. ಆ ಆಂಟಿ ಜೊತೆಗೆ ಏನಿರ್ಬೋದು ಅಂತ ಬಂದು ನೋಡಿದ್ರೆ, ಇಲ್ಲಿ ಗೌರಿ ಅಜ್ಜಿ, ಅತ್ತೆ ಹಾಗೆ ದೊಡ್ಡಮ್ಮ ಎಲ್ಲರೂ ಕೂಡ ಒಂದಷ್ಟು ಜನಗಳ ಜೊತೆ ಒಂದು ಶುಭ ಕೆಲಸಕ್ಕೆ ಹೋಗೋ ರೀತಿ ಬರ್ತಿದ್ದಾರೆ. ಇವ್ರು ಯಾಕೆ ನಮ್ಮನೆ ಕಡೆ ಬರ್ತಿದ್ದಾರೆ, ಇನ್ನೇನಪ್ಪ ಗ್ರಹಚಾರ ಕಾದಿದೆ ಅಂತ ಅನ್ಕೋತಿದ್ದಾಗೆ ಇವ್ರ ಮನೆ ಮುಂದೆ ಬರ್ತಾರೆ. ನೀವ್ಯಾಕೆ ನಮ್ಮನೆ ಮುಂದೆ ಬಂದಿದ್ದೀರಾ, ಇನ್ನೇನು ಮಾಡೋಕ್ಕೆ ಬಂದಿದ್ದೀರಾ ಅಂತ ಕೇಳ್ತಿದ್ರೆ, ಯಾಕೆ ಆ ರೀತಿ ಅನ್ಕೋತೀಯ,
ನಾನು ನಿಮ್ಮ ಮನೆಗೆ ಒಂದು ಒಳ್ಳೆ ವಿಷಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಈ ಹೆಗ್ಡೆ ಅವ್ರ ಫ್ಯಾಮಿಲಿ ಎಲ್ರಿಗೂ ಕೂಡ ಒಳ್ಳೇದೇ ಮಾಡುತ್ತೆ, ನಿನಗೂ ಹಾಗೆ ಒಳ್ಳೇದೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಗೌರಿ ದೊಡ್ಡಮ್ಮ ಕೂಡ ನೀವು ಎಷ್ಟು ಒಳ್ಳೇದು ಮಾಡ್ತೀರಾ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು, ಸುಮ್ಮನೆ ನಮಗೆ ನಿಮ್ಮ ಸಹವಾಸ ಬೇಡ, ಹೊರಟೋಗ್ಬಿಡಿ ಅಂತ ಮಂಗಳಮ್ಮ ಅವ್ರು ಹೇಳ್ತಿದ್ರೆ, ನೋಡು ಮಂಗಳಮ್ಮ ನಂಗೆ ಅರ್ಥ ಆಗುತ್ತೆ, ನಾನಂತೂ ಗೌರಿ ಮದುವೆ ಮಾತನಾಡೋಕ್ಕಾಗೋದಿಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ಅಪ್ಪುಗೋಸ್ಕರ ನೀನು ಕೂಡ ಅಪ್ಪನ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದೆ ಅಲ್ವಾ, ನಿಮಗೆ ಸರಿ ಹೊಂದತಕ್ಕಂಥ ಒಂದು ವರನ ತೆಗೆದುಕೊಂಡು ಬಂದಿದ್ದೀನಿ, ದಯವಿಟ್ಟು ಒಪ್ಕೊ ಅಂತ ಹೇಳ್ತಿದ್ದಾರೆ. ಈ ಕಡೆ ಮಂಗಳಮ್ಮನೂ ಕೂಡ ಆಶ್ಚರ್ಯ ಆಗ್ತದೆ, ಹಾಗಿದ್ರೆ ನನ್ನ ಮಗನ ಮದುವೆ ಮಾಡಿಸೋದ, ನಮ್ಮ ಲೆವೆಲ್ಗೆ ಸೂಟ್ ಆಗ್ತಾರೆ ಅಂದರೆ ಇನ್ನೇನಿದೆ, ಮದುವೆ ಮಾಡಿಸ್ಬಿಡೋಣ ಅಂತಲೇ ಯೋಚನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಈ ಕಡೆ ಶರಣನ್ ಕರ್ಕೊಂಡಿದ್ದೆ ಕಾರಲ್ಲಿ ರೆಸ್ಟೋರೆಂಟ್ ಕಡೆ ಹೋಗ್ತಿದ್ದಾರೆ. ಶರಣ ಅಂತೂ ಏನಿದು ಕಾರು ಈ ರೀತಿ ಇದೆ, ನಂದು ನೋಡಿದೆಯಾ ಕಾರು ಹೇಗೆ ಸೌಂಡ್ ಮಾಡುತ್ತೆ, ಎಷ್ಟು ಜಬರ್ದಸ್ತಾಗಿ ಹೋಗುತ್ತೆ, ನನ್ನ ಕಾರ್ ಬರ್ತಿದ್ರೆ ಎಲ್ಲ ಕೂಡ ಹೆದರ್ಕೊಂಡು ಹೋಗ್ಬಿಡ್ತಾರೆ, ನನಗೆಷ್ಟು ಮರ್ಯಾದೆ ಕೊಡ್ತಾರೆ ಊರಲ್ಲಿ ಗೊತ್ತಾ ಅಂತ ಹೇಳ್ತಿದ್ರೆ, ಅದು ನಿನ್ನ ಕಾರ್ ಗಾಡಿ ಕುಡ್ದಿರೋ ಹೊತ್ತಲ್ಲಿ ನೀನು ಯಾರಿಗ ಆಕ್ಸಿಡೆಂಟ್ ಮಾಡ್ತೀಯ ಅನ್ನೋ ಭಯದಲ್ಲಿ ಹೋಗೋದು ಅಂತ ಸವಿ ಹೇಳ್ತಿದ್ದಾಳೆ. ನಂತರ ಒಂದು ರೆಸ್ಟೋರೆಂಟ್ ಹತ್ರ ಬಂದು ನಿಲ್ಲಿಸಿದಾಗ, ಇಂಥ ರೆಸ್ಟೋರೆಂಟಾ ಅಂತ ಮಾಣಿಕ್ಯ ಅಂತ ಕೇಳ್ತಿದ್ರೆ, ಹೌದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲ ಶರಣನ್ನ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದಾರೆ, ಅವ್ರ ಲೆವೆಲ್ಗೆ ಇದೆಲ್ಲ ಒಳ್ಳೆ ರೆಸ್ಟೋರೆಂಟ್ ಅಲ್ಲ, ಏನೇ ಇದ್ರು ದೊಡ್ಡ ರೆಸ್ಟೋರೆಂಟ್ ಹೋಗಬೇಕು ಶರಣ ಹೆಗ್ಡೆ ಅವರು ಅಂತದಾಗಿ. ಹೌದು ಸವಿ ಹೇಳೋದು ನಿಜ, ನನ್ನ ಲೆವೆಲ್ಗೆಲ್ಲ ಈ ರೀತಿ ರೆಸ್ಟೋರೆಂಟ್ ಅಲ್ಲ, ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿ ದೊಡ್ಡ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಸವಿ ಏನು ಪ್ಲ್ಯಾನ್ ಮಾಡಿ ಇಡೀ ಜೇಬನ್ನು ತೂತು ಮಾಡೋ ಕೆಲಸಕ್ಕೆ ಮುಂದಾಗ್ತಾ ಇದ್ರೆ, ಫೈನಲಿ ಇಲ್ಲಿ ರೆಸ್ಟೋರೆಂಟ್ಗೆ ಶರಣ ಮತ್ತು ಮಾಣಿಕ್ಯ ಇಬ್ಬರು ಕೂಡ ಹೋಗ್ತಾರೆ. ಗೌರಿ ಎಡವ್ತಾರೆ, ತಕ್ಷಣ ಹುಷಾರು ಅಕ್ಕ ಅಂತ ಸವಿ ಹೇಳ್ತಿದ್ದಾಗೆ ಆ ಕಡೆ ಯಾರೋ ಜೋರು ಧ್ವನಿಯಲ್ಲಿ ನೆಟ್ಟ ಕೆಲಸ ಮಾಡೋಕ್ಕಾಗಲ್ವಾ ಅಂತ ಬೈತಿದ್ದಾರೆ. ಯಾರಿರ್ಬೋದು ಅಂತ ನೋಡಿದ್ರೆ ಅಲ್ಲಿ ಅಪ್ಪು ಎಲ್ಲ ಕೂಡ ತುಂಬ ಕಷ್ಟಪಟ್ಟು 4,000 ಒಂದ್ಸೋಕೆ ತುಂಬ ಕಷ್ಟಪಟ್ಟು ಮೂಟೆ ಹೊತ್ತು ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಕೆಲಸನ ಮಾಡ್ತಿದ್ದಾರೆ. ಇದನ್ನು ನೋಡಿ ಗೌರಿ ಮತ್ತು ಸವಿ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಇಲ್ಲಿ ತುಂಬ ಆಯಾಸ ಮಾಡ್ಕೊಂಡು ಕೂತಿದ್ದಾಗಲೇ ಇಲ್ಲಿ ಗೌರಿ ಅಪ್ಪುಗೋಸ್ಕರ ಒಂದು ಹುಡುಗನ ಕೈಲಿ ಏನನ್ನೋ ಕೊಟ್ಟು ಕಳಿಸ್ತಾಳೆ. ಅದು ಗೌರಿ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಗೌರಿ ಚೆನ್ನಾಗಿರಬೇಕು, ಗೌರಿ ತುಂಬ ಒಳ್ಳೆಯ ಹುಡುಗಿ ಅಂತ ನಿಜವಾಗ್ಲೂ ಗೌರಿ ಮೇಲೆ ಅಪ್ಪುಗೆ ಪ್ರೀತಿ ಬರ್ತದೆ ಅಂತ ಅನಿಸುತ್ತೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯನ್ನು ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.